ರಾಗವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ನಾಡಿ ನಿಲ್ಲುವ ಹಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ತಾವರೆ ಕಣ್ಣೆಯ ಜ್ಯೋತಿ ಜೊತೆಗಿರಲು ನಾನು ಚಂದ ಅರಿಶಿಣದ ಜೊತೆಯಲ್ಲಿ ಕುಂಕುಮವು ಚಂದ ಇಂಪಾದ ಮರಗಳಿಗೆ ಗಮಕಗಳು ಚಂದ ಶ್ರೀಮತಿಯು ಬದುಕಿಲರು ಹಾಲು ಜೇನಿಗಿಂತ ಚಂದ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಶ್ರೀಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಅಲ್ಲಿ ಸೌಗಂಧ ಗಣಿಸುಲೆಲ್ಲ ನಿನ್ನಲ್ಲೂ ಪರಿಮಳವೆಲ್ಲ ಪರಿಮಳದ ಅಲ್ಲಂಗಲಿನ ಇರಿಸುವೆನು ನಿನ್ನ ಚಂದನದ ನೀರಾದೆನು ನಾನೇ ಬಳಸಿರಲು ನನ್ನ ಓ ಗೆಳತಿ ನೀನೆ ನನ್ನ ಪಾದದೊಡತಿ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವನ ಬಂಧವೇ ನನ್ನಂತರಾಳದಲ್ಲಿ ಅಣ್ಣ ಅತ್ತಿಗೆ ಬಾರಪ್ಪ ತಮ್ಮ, ಈಗ ಬಂದೇನಪ್ಪ? ಹೌದಣ್ಣ. ಅಲ್ಲೋ ತಮ್ಮ, ಎಷ್ಟು ಹೊತ್ತಾಯ್ತು ಇನ್ನು ಹೋಗಿ?
ಊಟ ಉಪಚಾರ ಸರಿಯಾಗಿ ಮಾಡದೆ ಹೀಗೆ ಮಾಡಿದ್ರಿಯಪ್ಪ. ಹೊಲ ಕಡೆ ಹೋಗಿದ್ದೇನು ತಮ್ಮ ನೀನು? ಹೌದಣ್ಣ, ಕರೆಂಟ್ ಹೋದ ತಕ್ಷಣ ನೀರು ಹಾಯಿಸುವುದನ್ನು ಬಿಟ್ಟು ತಾಸಿನ ಹಿಂದೆನೇ ಬಂದೆ ಅಣ್ಣ. ಆದರೆ ನಾ ಬರುವುದರೊಳಗಾಗಿ ಈ ಊರಿನ ಅಗಸಿ ಮುಂದೆ ಒಂದು ದೊಡ್ಡ ಕುಸ್ತಿ ಕಣನೆ ನಡೆದು ಬಿಟ್ಟಿತ್ತಲ್ಲ. ಅಂದ್ರೇನಪ್ಪ ಮೈದುನ, ನೀನು ಆ ಕುಸ್ತಿ ಕಣದಲ್ಲಿ ಆಟ ಆಡ್ದೇನಪ್ಪ? ಹೌದಮ್ಮ, ಕಡೆ ಕುಸ್ತಿನ ಕಿತ್ತೆ ಅತ್ತಿಗೆ. ಆದರೆ ಆ ಕಡೆ ಗಡಿನ ನೋಡಿ ಬಂಗಾರದ ಕಡೆ ಕೀಳಂದು ಈ ನಿನ್ನ ಆತುರ ಹರಿತಮ್ಮ, ಆತುರ ಆಯಿತು. ನೀ ಉಳಿಸಿದ ಈ ಕೈ ತುತ್ತಿನ ರಕ್ತ ಹೋಗಿ ಹೇಳಿತಮ್ಮ, ಆ ಕಡೆ ಗಡಿನ ಉಗಿದು ಬಂಗಾರದ ಕಡೆ ಕೀಳಂದು. ಏನಪ್ಪ ತಮ್ಮ, ಈ ಊರಲ್ಲಿ ನನಗೆ ತಿಳಿಯದೆ ಕುಸ್ತಿ ಕಣ ನಡೆಯುತ್ತೆ. ಊರಿಗೆ ದೊಡ್ಡವನಾದ ಆ ಸಿದ್ದನಗೌಡ ಏರ್ಪಡಿಸಿದ ಆ ಕಣವನ್ನು, ಆ ಕುಸ್ತಿಯಲ್ಲಿ ಆ ಬಲಗೈ ಬಂಟ ಕರಿಯಾನೆ ನನ್ನ ಕೊನೆಯ ಪಂದ್ಯದ ಗಡಿ. ಮೈದುನ, ಆ ನೀಚ ಗೌಡನ ಕುಸ್ತಿ ಕಣದಲ್ಲಿ ನೀನ್ಯಾಕೆ ಹೋಗಿದ್ದೀಯಪ್ಪ? ಅಲ್ಲ ತಮ್ಮ, ಏನಪ್ಪ ನಿನ್ನ ನಿಗುಡ ನಡೆ ಒಂದೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗುವಾಗೆ ಬಿಚ್ಚಿ ಹೇಳಪ್ಪ, ಬಿಚ್ಚಿ ಹೇಳು. ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿಯಾದ ಆ ಗೌಡ ನಮ್ಮ ಭಾಗದ ಎಲ್ಲಾ ಸೊಸೈಟಿ ಅಧ್ಯಕ್ಷರನ್ನು ಕರೆಯಿಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ. ಅದರಲ್ಲಿ ಒಬ್ಬ ಆತ ಎದ್ದು ನಿಂತು, ಏನ್ರಿ ಗೌಡ್ರೆ, ಇದು ಪ್ರಜಾಪ್ರಭುತ್ವ, ಇದು ರಾಜ ಮಹಾರಾಜರ ಕಾಲವಲ್ಲ, ನಮ್ಮ ಮತ ನಮ್ಮ ಹಕ್ಕಿದೆ ಎಂದ. ಅದಕ್ಕೆ ಸುಮ್ಮನಿದ್ದೇನಪ್ಪ ನೀಚ ಗೌಡ? ಇಲ್ಲಲ್ಲ, ಆ ಕರಿಯಾನನ್ನು ಬಿಟ್ಟು ಅವನನ್ನು ಸಾಕಷ್ಟು ಹೊಡಿಸಿಬಿಟ್ಟ. ಆ ಹೊಡಿತಕ್ಕೆ ಅಲ್ಲಿದ್ದವರೆಲ್ಲರೂ ಓಡಿ ಹೀಗೆ ಬಿಟ್ಟರು. ಆದರೆ ಅಲ್ಲಿ ನಿಂತವನು ನಾನೊಬ್ಬನೇ. ಮೈದುನ, ಆ ನೀಚ ಗೌಡನ ಮುಂದೆ ನೀನ್ಯಾಕೆ ನಿಂತಿದ್ದೆಪ್ಪ? ಆತ ಕ್ರೂರಿಯಾದರೇನು, ರಾಜ ಮಹಾರಾಜ ಕೌರವರಾದರೇನು? ಆ ಗೌಡ ನನ್ನನ್ನು ನೋಡಿ ನನಗೇನೆಂದು ಗೊತ್ತೇನಲ್ಲ. ಏನಲೇ ರಣ ಹೇಳಿ, ನೀನು ಎದ್ದು ನಿಂತೇನಲೇ ನನ್ನ ಕರಿಯಾಣ ಹೊಡೆಯಕ? ಬಾರ್ಲೆ, ಗಂಡಸೇ ಆಗಿದ್ದರೆ, ನೀ ನಿಮ್ಮಪ್ಪಗ ಹುಟ್ಟಿದ ಮಗನೇ ಆಗಿದ್ದರೆ ಬಂದು ಕುಸ್ತಿ ಆಡಲೇ ನನ್ನ ಕರಿಯಾಣ ಕೂಡ ಅಂದ. ಅಂದ್ರೆ ಅಪ್ಪಗ ಹುಟ್ಟಿದ ಮಗ ನಾನೇ ಅಂತ ಮೀಸೆ ತಿರುವಿ ಶಡ್ಡು ಹೊಡಿಬೇಕಿತ್ತಮ್ಮ. ಇದನ್ನ ಶಡ್ಡು ಹೊಡೆಯುವುದೇನು ಅತ್ತಿಗೆ? ಅದೇ ಕ್ಷಣನೇ ನಾನು ಪ್ರತಿ ಮೀಸೆ ತಿರುವಿ ಅಪ್ಪಗ ಹುಟ್ಟಿದ ಮಗ ನಾನೇ ಇದ್ದೇನೆ ಅಂತ ಹೇಳಿ ಆ ಕರಿಯಾನನ್ನು ಹೊತ್ತು ಈ ಊರಾಗಿಸಿ ಮುಂದೆ 10 ಸುತ್ತು ಹಾಕಿ ಆ ಗೌಡನ ಪಾದದ ಮುಂದೆ ಹೋಗಿದೆ ಅಮ್ಮ. ಗೌಡನ ಪಾದದ ಮುಂದೆ ಹೋಗಿದೆ. ಆ ಹೊಡೆತಕ್ಕೆ ಆ ಧನಿಕನ ಎದೆ ನಡುಗಿ ಈ ರೈತನ ಗುಡುಗಿಗೆ ಸೆರಗಿ ಹೋದ. ತಮ್ಮ, ನನಗೆ ಚೆನ್ನಾಗಿ ಗೊತ್ತಪ್ಪ, ನನಗೆ ಚೆನ್ನಾಗಿ ಗೊತ್ತು. ನನ್ನ ತಮ್ಮ ಎಂಟೆದೆಯ ಬಂಟ ಇದ್ದಾನೆ ಅನ್ನೋದನ್ನು ಗೊತ್ತು. ಹಸಿದ ಹುಲಿಯ ಹಾಲನ್ನು ತರುವ ತಾಕತ್ತು ನಿನ್ನಲ್ಲಿ ಇದೆ ಅಂತ ಗೊತ್ತು. ಆದರೆ ಭ್ರಷ್ಟ ಗೌಡ ಅಧರ್ಮಿ, ಅನ್ಯಾಯ, ಅನೀತಿ, ಅತ್ಯಾಚಾರವನ್ನು ಮಾಡುತ್ತಾ ಯಾವತ್ತು ಕುತಂತ್ರ ಮೋಸಗಳನ್ನು ಮಾಡ್ತಾ ಇರ್ತಾನೆ. ಆ ಮೋಸಕ್ಕೆ ನೀನು ಬಲಿಪುಷಿ ಆಗಬಾರದು ಅಂತ ಹೇಳಿ ನನಗೆ ಏಕೋ ಭಯವಾಗ್ತಾ ಇದೆ ತಮ್ಮ, ಭಯವಾಗ್ತಾ ಇದೆ. ಸ್ವಾಮಿ, ಅವರಿಗೆ ನೀವ್ಯಾಕ್ರಿ ಹೆದರ್ತೀರಾ? ಗೆದ್ದಿದ್ದು ನನ್ನ ಮೈದನ ನೋಡಿ. ನನ್ನ ತಂದೆ ತಾಯಿ ಸತ್ತು ಹೋದಲ್ಲ, ಅವರ ನಾಶಕ್ಕೆ ಕಾರಣದ ಆ ನೀಚನನ್ನು ನಾಶ ಮಾಡಲು ನನ್ನ ಮೈದನಿಂದಲೇ ಸಾಧ್ಯನೇ. ಹೌದಲ್ಲ, ಮಾಡಿದವರಿಗೆ ಮಾಡಿ ತೋರಿಸೆನ್ನುವ ಆ ಸುಭಾಷ್ ಚಂದ್ರ ಬೋಸರ ಮಾತು. ಮಾಡು ಇಲ್ಲವೇ ಮಡಿ ಎಂಬ ಗಾಂಧೀಜಿಯವರ ಮಾತು ನನಸಾಗಬೇಕಾದರೆ ನನ್ನಂತ ಯುವ ಶಕ್ತಿಗಳು ಎದ್ದು ನಿಲ್ಲಬೇಕು. ಅಂದಾಗ ಈ ರಾಜ್ಯ ರಾಮರಾಜ್ಯವಾಗುವುದು. ಅಣ್ಣ ಹೇಳುವ ಮಾತು ನಿಜವಿದೆ. ಯುವಶಕ್ತಿಯ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರಣ್ಣ. ಬಾರಪ್ಪ ತಮ್ಮ, ಈಗ ಬಂದೇನಪ್ಪ ನೀನು? ಹೌದಪ್ಪ, ನಿನ್ನ ಓದುವ ಅಭ್ಯಾಸ ಚೆನ್ನಾಗಿ ನಡೀತಾ ಇದೆಯಾ? ಅಣ್ಣ, ಈ ವರ್ಷ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬರುವ ಸಾಧ್ಯತೆ ಇದೆ. ಅದಕ್ಕೆಲ್ಲ ಅಣ್ಣ ಅತ್ತಿಗೆರ ಕೃಪಾಶೀರ್ವಾದ. ತುಂಬಾ ಸಂತೋಷಪ್ಪ. ನಮ್ಮ ತಮ್ಮ ಓದಿ ದೊಡ್ಡ ಒಂದು ಆಫೀಸರ್ ಆಗ್ಬೇಕಂತ ಕನಸು ಕಂಡವ್ರು ನಾವಿಬ್ಬರು.
ಆ ಕನಸನ್ನ ನೆನಸು ಮಾಡೋ ಜವಾಬ್ದಾರಿ ನಿನ್ನದಪ್ಪ, ನಿನ್ನದು. ಅಣ್ಣ, ಪ್ರವೀಣರು ಪದೇ ಪದೇ ಹೇಳ್ತಿದ್ದಾರಣ್ಣ, ನಿಮ್ಮ ಅತ್ತಿಗೆ ತಂದೆಯವರು ನಾಡಿಗೆ ದೇವರಾಗಿದ್ದಾರೆ ಅಂತ. ಹೌದಿಲ್ಲ? ಹೌದಪ್ಪ. ಆ ವಿಚಾರ, ಆ ಸಾಹುಕಾರ ಬಗ್ಗೆ ಮಾತಾಡೋದು ಬಹಳ ಇದೆಯಪ್ಪ, ಬಹಳ ಇದೆ. ಈ ಸಮಯದಲ್ಲಿ ಅದು ಮಾತಾಡೋದು ಬೇಡಪ್ಪ. ಸಮಯ ಸಂದರ್ಭ ಬಂದಾಗ ನಾನೇ ಹೇಳ್ತೀನಿ. ಅಲ್ಲ ತಮ್ಮಗೌಡ್ರ, ಎಲ್ಲರೂ ಕುಡಿದೀವಿ. ಅಂಥವರ ಮಗಳಾದ ನನ್ನ ಅತ್ತಿಗೆ ತುಂಬಾ ಪುಣ್ಯವತಿ. ಅದು ನಿಮ್ಮ ಅತ್ತಿಗೆ ಬಾಯಿಂದನೇ ಕೇಳಬೇಕು. ಇದೇ ಸಂದರ್ಭದಲ್ಲಿ ತಮ್ಮಗೌಡ್ರ, ಬಲರಾಮ ಭಾರತಮ್ಮ, ಹೌದಲ್ಲ, ನಿನ್ನ ಇದು ನಮ್ಮೆಲ್ಲರ ಸಾಧನೆಗೆ ಗೊತ್ತು ಭಾಗ್ಯವೇ ತಮ್ಮ, ಸರಿ. ಸಾಧನೆಗೆ ಗೊತ್ತು. ಆದರೂ ತಮ್ಮ, ಯಾವತ್ತಿದ್ರು ಸತ್ಯ, ನ್ಯಾಯ, ನೀತಿ ಧರ್ಮದಲ್ಲಿ ಎಲ್ಲಿ ಅನ್ಯಾಯ ಅತ್ಯಾಚಾರಗಳಾಗ್ತೀವೋ ಅಲ್ಲಿ ನಿನ್ನ ನ್ಯಾಯ ಇದ್ದೇ ಇರುತ್ತದೆ ಅಪ್ಪ, ಇದ್ದೇ ಇರುತ್ತದೆ. ಆದರೂ ತಮ್ಮ, ಅಣ್ಣನಾಗಿ ಹೇಳ್ತಾ ಇದ್ದೇನೆ, ನೀನು ಯಾವತ್ತಿದ್ರು ಜಾಗೃತವಾಗಿರ್ಬೇಕು ತಮ್ಮ, ಜಾಗೃತವಾಗಿರ್ಬೇಕು. ಆಯ್ತಲ್ಲ, ಅದಾವ ಪ್ರಸಂಗ ಬಂದರು. ಆ ಆಂಜನೇಯ ಮಾರುತಿಯ ಆಶೀರ್ವಾದ ಕೃಪಾಪೋಷಿತ ನಿನ್ನ ಮೇಲೆ ಇದ್ದೇ ಇದೆಯಪ್ಪ, ಇದ್ದೇ ಇದೆ. ಅದಂತ ಪ್ರಸಂಗ ಬಂದ್ರೆ ಮುಂದೆ ಎಲ್ಲರೂ ನೋಡೋಣ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ಹಾಡಿನಲ್ಲಿಯೋನವೇ. ಆಯ್ತಣ್ಣ, ಹಾಗೆ ಆಗ್ಲಿ. ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ. ತವರಿನ ಬಾಗಿನ ನವಕೋಟಿಗೆ ಸರಿ, ತವರಿನ ಹಬ್ಬಲ ಉಸಿರಾಟಕ್ಕೆ ಸರಿ. ಅನ್ನ ನಮ್ಮ ಭಾಗ್ಯದ ಸಿರಿ. ಅತ್ತಿಗೆ ನಮ್ಮ ಭಾಗ್ಯದ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ. ಲೋಕವಾದ ಈ ಮನೆ ಸ್ವರ್ಗವೇ ಸರಿ. ಅನ್ನ ನಮ್ಮ ಭಾಗ್ಯದ ಸಿರಿ. ಬರ್ರಿ, ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಊಟ ಮಾಡಿದ್ರಂತೆ. ನಡೆ, ಎಲ್ಲರೂ ಹೊಟ್ಟಿಗೆ ತಮ್ಮಂದಿರು ಬಂದರೆ ಎಲ್ಲರೂ ಕೂಡಿ ಊಟ ಮಾಡೋಣ, ನಡಿ.